ರಾಮನಗರದ ರಾಮೋತ್ಸವದಲ್ಲಿ ಅಗ್ನಿ ದುರಂತ ನಡೆದಿದೆ. ರಾಮನಗರದ ರಾಮೋತ್ಸವದಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ರಾಮೋತ್ಸವದಲ್ಲಿ ಜನ ಭಾಗಿಯಾಗಿದ್ರು. ಕಾರ್ಯಕ್ರಮದ ವೇಳೆಯೇ ಬೆಂಕಿ ಹೊತ್ಕೊಂಡು ಧಗಧಗಿಸಿದೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಜನ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ರಾಮೋತ್ಸವವನ್ನ ವೀಕ್ಷಿಸೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಫುಟೇಜ್. ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಯಾವ ಕಾರಣಕ್ಕೆ ಹೊತ್ಕೊಂಡಿದೆ, ಏನು ಎತ್ತ ಅನ್ನುವಂಥದ್ದು ಬಹುಶಃ ಆ ನಂತರದಲ್ಲಿ ಗೊತ್ತಾಗುತ್ತೆ. ಬಟ್ ಅಲ್ಲಿ ಸೇರಿದಂತಹ ಸಾವಿರಾರು ಜನ ಏನಿದ್ದಾರೆ, ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ರಾಮನಗರದಲ್ಲಿ ನಡೆದಿರುವಂತಹ ಅಗ್ನಿ ದುರಂತ ಇದು. ರಾಮೋತ್ಸವದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ರು. ಕಾರ್ಯಕ್ರಮ ನಡೀತಾ ಇದ್ದಂಥ ಸಂದರ್ಭದಲ್ಲೇ ದಿಢೀರಂತ ಬೆಂಕಿ ಹೊತ್ಕೊಂಡಿದೆ. ನೋಡ್ತಾ ಇದ್ದಂತೆ ಧಗ ಅಂತ ಹೊತ್ತಿ ಉರಿದಿದೆ. ದಟ್ಟನೆಯ ಹೊಗೆ ಆವರಿಸಿರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ಈ ರಾಮನಗರದಲ್ಲಿ ಏನು ರಾಮೋತ್ಸವ ನಡೆಯುತ್ತೆ, ಆ ರಾಮೋತ್ಸವವನ್ನು ನೋಡಬೇಕು ಅಂತೇಳಿ ಬೇರೆ ಬೇರೆ ಭಾಗದಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ದಿಢೀರಂತ ಬೆಂಕಿ ಹೊತ್ಕೊಂಡಿದೆ. ಆಮೇಲೆ ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು ಬಹುಶಃ ಅನಂತರದಲ್ಲಿ ಗೊತ್ತಾಗುತ್ತೆ. ಬಟ್ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಅಲ್ಲಿ ಒಂದು ರೀತಿಯಾದಂಥ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಯಾಕಂತಂದರೆ ಸಹಜವಾಗಿ ಅಷ್ಟು ಜನ ಇದ್ದಂಥ ಸಂದರ್ಭದಲ್ಲಿ ಓಡಬೇಕು, ಒಮ್ಮೆಲೆ ಹೋಗಬೇಕು ಅಂತಂದರೆ ಅದು ಕೂಡ ಭಾಳ ಕಷ್ಟದ ಕೆಲಸ. ಬಟ್ ಅಲ್ಲಿದ್ದಂಥ ಜನ ಎದ್ನೋ ಬಿದ್ನೋ ಅಂತ ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡಿದ್ದಾರೆ. ರಾಮನಗರದ ರಾಮೋತ್ಸವದಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಕಾರ್ಯಕ್ರಮದ ವೇಳೆಯೇ ಬೆಂಕಿ ಧಗ ಅಂತ ಹೊತ್ತಿ ಉರಿದಿದೆ. ಆಮೇಲೆ ಈ ಸಂದರ್ಭದಲ್ಲಿ ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಜನ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ರಾಮೋತ್ಸವ ವೀಕ್ಷಿಸೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆಕಸ್ಮಿಕ ಅಗ್ನಿ ಅವಘಡದಿಂದ ಸದ್ಯ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಂಡಿದೆ. ದಟ್ಟನೆಯ ಹೊಗೆ ಕೂಡ ಆವರಿಸ್ಕೊಂಡಿದೆ. ಅಲ್ಲಿದ್ದಂಥ ಜನರಿಗೂ ಕೂಡ ಒಂದು ರೀತಿಯಾದಂಥ ಆತಂಕ. ಯಾಕಂತಂದರೆ ಮಕ್ಕಳು ಮರಿ ಅಂತೆಲ್ಲ ಎಲ್ಲರೂ ಕರ್ಕೊಂಡು ಬಂದಿರ್ತಾರೆ. ಏಕಾಏಕಿ ಬೆಂಕಿ ಹೊತ್ಕೊಳ್ತಿದ್ದಂಗೆ ಅಲ್ಲಿ ಇದ್ದಂಥ ಜನಗಳಿಗೂ ಒಂದು ರೀತಿಯಾದಂಥ ಆತಂಕ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಬಟ್ ಯಾವ ಕಾರಣಕ್ಕೆ ದಿಢೀರಂತ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗಿಲ್ಲ. ಪ್ರತಿ ಬಾರಿ ಏನು ರಾಮನಗರದಲ್ಲಿ ರಾಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ, ಆ ಒಂದು ಕಾರ್ಯಕ್ರಮ ನಡೀತಾ ಇದ್ದಂಥ ಸಂದರ್ಭದಲ್ಲಿ ದಿಢೀರಂತ ಬೆಂಕಿ ಹೊತ್ಕೊಂಡಿರೋದು. ಆಕಸ್ಮಿಕ ಬೆಂಕಿ ಅವಘಡದಿಂದಾಗಿ ಸದ್ಯ ಜನ ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡಿದ್ದಾರೆ. ಆಮೇಲೆ ಹೇಳಿ ಕೇಳಿ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ. ಆಮೇಲೆ ಅಲ್ಲಿ ಕಿರಿಸ್ಕೊಳ್ತಾ ಇರುವಂಥ ಸಂದರ್ಭ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಮಕ್ಕಳು ಮರಿ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಬಂದಿರ್ತಾರೆ, ವಯಸ್ಸಾದವರು ಇರ್ತಾರೆ. ಆಮೇಲೆ ಜನ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಒಮ್ಮೆಲೆ ಓಡೋದು ಕೂಡ ಭಾಳ ಕಷ್ಟ. ಬಟ್ ಆದರೆ ಅಲ್ಲಿ ಯಾವ ಕಾರಣಕ್ಕಾಗಿ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ. ಏನೋ ಶಾರ್ಟ್ ಸರ್ಕ್ಯೂಟೋ ಮತ್ತೊಂದು ಏನೋ ಆಗಿರುತ್ತೆ. ಯಾಕಂತಂದರೆ ಅಲ್ಲೆಲ್ಲ ವಿದ್ಯುತ್ ದೀಪಾಲಂಕಾರ ಮಾಡಿರ್ತಾರೆ, ಎಲೆಕ್ಟ್ರಿಕಲ್ ಲೈಟಿಂಗ್ಸ್ ಏನು ಹಾಕಿರ್ತಾರೆ. ಆ ಲೈಟಿಂಗ್ಸ್ನಿಂದ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಏಕಾಏಕಿ ಬೆಂಕಿ ಹೊತ್ಕೊಳ್ತಾ ಹೇಗೆ ಅಂತ. ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಗಾಯ ಆಗೋದು ಆ ಥರದ್ದು ಯಾವುದೂ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಬಟ್ ಯಾವಾಗ ಇಮಿಡಿಯೇಟಾಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಅಲ್ಲಿದ್ದಂಥ ಜನ ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ. ಆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ರಾಮೋತ್ಸವ ನಡೀತಾ ಇದ್ದಂಥ ಜಾಗ ಏನಿದೆ, ಆ ಕಾರ್ಯಕ್ರಮ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಬೆಂಕಿ ಹೊತ್ಕೊಂಡಿರೋದು. ಆಮೇಲೆ ಎಲ್ಲ ಕೂಡ
ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತೇಳಿ ಲೈಟಿಂಗ್ಸ್ ಹಾಕಿದ್ದಾರೆ, ಆಮೇಲೆ ಡೆಕೋರೇಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿರೋದು. ಆ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನರಿಗೂ ಕೂಡ ಒಂದು ರೀತಿಯಾದಂಥ ಆತಂಕ. ಯಾಕಂತಂದರೆ ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ಆಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ದಿಢೀರಂಥ ಈ ಒಂದು ಅಗ್ನಿ ದುರಂತದಿಂದ ಅಲ್ಲಿದ್ದಂಥ ಜನರಿಗೂ ಕೂಡ ಒಂದು ರೀತಿ ಆತಂಕ ಆಗಿತ್ತು, ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ನೋಡಿ, ರಾಮನಗರದಲ್ಲಿ ನಡೆಯುವಂತಹ ರಾಮೋತ್ಸವ ಏನಿದೆ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಡೆದಿರುವಂತಹ ಅಗ್ನಿ ದುರಂತ ಇದು. ಆಮೇಲೆ ಬೇರೆ ಬೇರೆ ಭಾಗದಿಂದ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಆಮೇಲೆ ಇವತ್ತಿನಿಂದ 4 ದಿನ ನಡೆಯುವಂತಹ ಸಂಭ್ರಮ ಇದು ರಾಮನಗರದಲ್ಲಿ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಸಂಸದ ಡಿ ಕೆ ಸುರೇಶು, ವಿವಿಧ ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಈ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾರೆ. ಇವತ್ತಿಂದ 4 ದಿನ ನಡೆಯುತ್ತೆ ಈ ಒಂದು ರಾಮೋತ್ಸವ. ವೈವಿಧ್ಯಮಯ ಕಾರ್ಯಕ್ರಮಗಳು, ಅದರ ಜೊತೆಗೆ ಸ್ಪರ್ಧೆಗಳು ಕೂಡ ನಡೆಯುತ್ತೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಇವತ್ತಿನಿಂದ 4 ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ ಇದು. ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಸ್ಪರ್ಧೆಗಳು, ಇದಕ್ಕೆಲ್ಲ ಕೂಡ ಅವಕಾಶ ಮಾಡಿಕೊಟ್ಟಿರ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರತ್ಯಕ್ಷದರ್ಶಿಯಾದಂತಹ ಒಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಏನಾಯ್ತು ಅಲ್ಲಿ, ಹೇಗೆ ಬೆಂಕಿ ಹೊತ್ಕೊಳ್ತು? ಸರ್, ಇದು ಮಡಿಕೇರಿಯ ಫುಲ್ ದಸರಾ ಒಂದು ಫೇಮಸ್ ಅಲ್ಲಿ ಇರುವಂತಹ ಒಂದು ರಾಮೋತ್ಸವಕ್ಕೆ ಕರ್ಸಿದ್ರು. ಸೊ ಅದು ಆಗ್ತಾ ಇರ್ಬೇಕಾದ್ರೆ ಅದು ಫೈರ್ ಬೆಂಕಿಯಿಂದ ಒಂದೊಂದಾಗಿ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗ್ತಾ ಇರ್ಬೇಕಾದ್ರೇನೆ ಒಂದೊಂದು ಫೈರ್ ಲಾಸ್ಟ್ ಅಲ್ಲಿ ಒಂದು ಗಣಪತಿ ಒಂದು ಡೆಮೋ ಫೋಟೋ ಅದು ಬಂದ ತಕ್ಷಣ ಅಲ್ಲಿ ಫುಲ್ ಫೈರ್ ಆಗೋಯ್ತು. ಅಲ್ಲಿ ಕೆಳಗಡೆ ಇದ್ದಿದ್ದಂತ ಒಂದು ಪ್ಲಾಸ್ಟಿಕ್ ಒಂದು ಇದು ಹತ್ಕೊಂಡು ಫುಲ್ ಫೈರ್ ಆಗ್ಬಿಡ್ತು ಸರ್. ನಾವು ಫುಲ್ ಭಯ ಪಡ್ಕೊಬಿಟ್ಟು ಆಮೇಲೆ ಅಲ್ಲಿಂದ ಜನ ಎಲ್ಲ ಫುಲ್ ಎಕ್ಸಿಟ್ ಆದ್ರು. ಆದ್ರೆ ಸ್ವಲ್ಪ ಮಂದಿ ಜನಕ್ಕೆ ಗಾಯ ಆಗಿರ್ಬೋದು, ಯಾಕಂದ್ರೆ ಪಕ್ಕದಲ್ಲೇ ನಾವು ಕೂಡ ಪಕ್ಕದಲ್ಲೇ ಇದ್ದು ಪಾಪು ಎಲ್ಲ ಇತ್ತು, ನಾವು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಫುಲ್ ಫೈರ್ ಆಯ್ತು ಸರ್. ಅದ ತಕ್ಷಣ ಆರೋಗ್ಯಕ್ಕೆ ಒಂದು 10-15 ನಿಮಿಷ ತಗೊಳ್ತು. ಐ ಥಿಂಕ್ ಸೋ ಮೆನಿ ಮೆಂಬರ್ಸ್ಗೆ ಗಾಯ ಆಗಿರ್ಬೋದು ಅನ್ಕೋತೀನಿ. ಎಕ್ಸಾಕ್ಟ್ ಆಗಿ ಈಗ ಒಂದು 10 ಮಿನಿಟ್ಸ್ 5 ನಿಮಿಷ ಆಯ್ತು ಸರ್ ಅಷ್ಟೇ. ಸೊ ಏನಂದ್ರೆ ಫೈರ್ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಅಗ್ನಿಶಾಮಕ ಎಲ್ಲ ತಗೊಬಂದು ನಿಂತ್ಕೊಂಡು ಇರ್ಬೇಕಾಗಿತ್ತು. ಅವರು ಯಾವ್ದು ಅಗ್ನಿಶಾಮಕ ಏನು ಇರ್ಲಿಲ್ಲ ಸರ್. ಆಮೇಲೆ ಬಂತು ಅವರು ಇರೋತಂತ ಏನೋ ಒಂದು ಇಂಕ್ರಿಮೆಂಟ್ಸ್ ಆಡ್ಸಾದ್ಮೇಲೆ ಅಗ್ನಿಶಾಮಕ ಬಂತು. ಫುಲ್ ಸೇಫ್ ಇಂದ ಇರ್ಬೇಕಾಗಿತ್ತು. ಹೌದೌದು, ಈ ತರದ ಸಂದರ್ಭದಲ್ಲಿ ಇರಬೇಕು. ಬಟ್ ಈಗ ಬೆಂಕಿ ನನ್ಸುವಂತ ಕೆಲಸ ಆಯ್ತಾ ಹೇಗೆ ಅಂತ ಮೇಡಮ್? ಹಾ ಸರ್, ಎಲ್ಲ ಕರೆಕ್ಟ್ ಆಗಿ ಹತ್ಕೋಯ್ತು. ಈಗ ತಿರುವಾಗ ಪ್ರಾರಂಭ ಮಾಡ್ತಿದ್ದಾರೆ. ನೀವು ಎಲ್ಲಿಂದ ಹೋಗಿರೋದು? ನೀವು ಲೋಕಲ್ ಅವರೇನಾ ಅಥವಾ ಬೇರೆ ಕಡೆಯಿಂದ ಬಂದಿದ್ದೀರಾ? ನಾವು ಲೋಕಲ್ ಸರ್. ನಾವು ರಾಮನಗರ ಬಸ್ ಸ್ಟಾಪ್ ಅಲ್ಲೇ ಇರೋದು. ಇಲ್ಲಿ ನೋಡಕ್ಕೆ ಅಂತ ನಾವು ಬಂದಿದ್ದು. ಸೊ ಹಾಗಾಗಿ ಆಗಿತ್ತು ಸರ್. ನೀವು ಇಡೀ ಫ್ಯಾಮಿಲಿ ಫುಲ್ ಹೋಗಿದ್ರಾ ಹೇಗೆ? ಇಡೀ ಫ್ಯಾಮಿಲಿ ನಾವು ಒಂದು 10-15 ಜನ ಬಂದಿದ್ದೀವಿ ಸರ್. ಓಕೆ. ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹೆಂಗ್ ಬೆಂಕಿ ಹೆಂಗ್ ಹೊತ್ಕೊಂತು? ಅದೆಲ್ಲ ಹಾಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸರ್. ನೀವು ಹುಷಾರಾಗಿದ್ದೀರಲ್ಲ, ನಿಮಗೆ ನೀವು ಸೇಫ್ ಆಗಿದ್ದೀರಲ್ಲ, ಏನ್ ಆಗಿಲ್ಲ ಸರ್? ಈ ತರ ದುರಂತ ಆದ್ರೂ ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನಂತ ಗೊತ್ತಾಗ್ತಾ ಇಲ್ಲ, ಜನಗಳಿಗೆ ಎಷ್ಟು ಗಾಯ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಾವೆಲ್ಲ ಸೇಫ್ ಆಗಿದ್ದೀವಿ. ನಾವೆಲ್ಲ ಫುಲ್ ಸ್ಟಾರ್ಟಿಂಗ್ ನಾವು ನೋಡ್ದು ನಾವು ಜನಗಳಿಗೆ ಮಾಹಿತಿ ಕೊಟ್ಬಿಟ್ಟು ಪಾಪುಗಳನ್ನೆಲ್ಲ ಕರ್ಕೊಂಡು ಓಡ್ ಬಂದ್ಬಿಟ್ಟು ಸರ್. ಅಲ್ಲಿ ಕೆಳಗಡೆ ಗ್ಯಾಸ್ ಬೇರೆ ಇತ್ತು. ಸೊ ನಮ್ಗೆ ತುಂಬಾ ಭಯ ಆಗೋಯ್ತು. ಗ್ಯಾಸ್ ಏನಾದ್ರು ಫ್ಲಶ್ ಆಗ್ಬಿಟ್ಟು. ಅಂದ್ರೆ ಇನ್ನೊಂದು ಮೇನ್ ಏನಂದ್ರೆ ಅದು ಹಿಂದೆ ಪೂರ್ತಿ ಆತ ತರದೇ ಗಾಡಿಗಳಿತ್ತು. ಸೊ ನಾವು ಫುಲ್ ಭಯ ಆಗೋಯ್ತು ಸರ್. ನಾವು ಸೇಫ್ ಆಗಿದ್ದೀವಿ, ಬಟ್ ಜನ ಸ್ವಲ್ಪ ಮಂದಿ ಗಾಯ ಆಗಿದೆ ಸರ್. ಎಷ್ಟು ಜನ ಗಾಯ ಆಗಿರ್ಬೋದು? ನಿಮ್ಗೆ ಏನಾದ್ರು ಗೊತ್ತಾ, ನೋಡಿದ್ರಾ? ಸರ್ ನಾವು ಪಕ್ಕದಲ್ಲೇ ನೋಡ್ದು. ಅಲ್ಲಿ ಮುಂದೆನೆ ನಿಂತಿದ್ದೋ ಸರ್ ನಾವು. ಅಲ್ಲಿ ಮುಂದೆನೆ ಇದ್ದು.
ಸೊ ನಮ್ಗೆ ಅಲ್ಲ ಅದು ಸಣ್ಣ ಪ್ರಮಾಣದಲ್ಲಿ ಹೊತ್ಕೊಂಡು ಆಮೇಲೆ ಜಾಸ್ತಿ ಆಯ್ತಾ ಅಥವಾ ಒಂದೇ ಸಲ ಜೋರಾಗಿ ಬೆಂಕಿ ಹೊತ್ಕೊಳ್ತಾ ಹೇಗೆ ಅಂತ? ಸಣ್ಣ ಪ್ರಮಾಣ ಕೆಳಗಡೆ ಒಂದು ಟಾರ್ಪಲ್ ಏನೋ ಇತ್ತು ಬ್ಯಾನರ್ ತರ, ಫಸ್ಟ್ ಅದನ್ನ ಹತ್ಕೋತು. ಅದ್ ಹತ್ಕೊಂಡಾದ್ಮೇಲೆ ಅಲ್ಲಿರುವಂತ ಕೆಲಸ ಮಾಡೋ ಜನಗಳು ಅಲ್ಲಿ ಅದನ್ನ ಹ್ಯಾಂಡಲ್ ಮಾಡೋರು ಏನೋ ಒಂದು ಏನೋ ಮಣ್ ತರ ಹಾಕಿ ಮುಚ್ತಾ ಇದ್ರು, ಅದನ್ನ ಆರ್ಸಕ್ ಟ್ರೈ ಮಾಡ್ತಾ ಇದ್ರು. ಅದಾದ್ಮೇಲೆ ಅದು ಫುಲ್ ಹತ್ಕೋಬಿಡ್ತು ಸರ್, ಹಂಗೆ ಪಕ್ಕ ವೈರ್ಸ್ ಎಲ್ಲ ಹತ್ಕೋಬಿಡ್ತು. ಎಷ್ಟು ಜನ ಇದ್ರು? ತುಂಬಾ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂತ ಕಾಣುತ್ತೆ. ಫುಲ್ ಕ್ರೌಡ್ ಇತ್ತು ಸರ್, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಮತ್ತೆ ಅದನ್ನ ನೋಡಕ್ಕೆ ಅಂತಾನೆ ಫುಲ್ ಸುತ್ತ ನಿಂತ್ಕೊಂಡಿದ್ರು, ಅದು ಪಕ್ಕ ಎಲ್ಲ ನಿಂತ್ಕೊಂಡಿದ್ರು ಸರ್. ಈ ತರ ಆದ್ರೂ ಅದೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರಾಮೋತ್ಸವನ. ಅಲ್ಲ ಬಟ್ ಈಗ ಬೆಂಕಿ ಹೊತ್ಕೊಂಡು ಅದು ಇವಾಗ ಆರ್ಸಂದಲ್ಲಿ ಮತ್ತೆ ತಿರ್ಗಾ ಶುರು ಮಾಡಿದಾರಾ? ಹೌದು ಸರ್. ಏನೇನ್ ಕಾರ್ಯಕ್ರಮ ಇತ್ತು ಇವತ್ತು ಮೇಡಮ್? ಇವತ್ತು ರಂಗೋಲಿ ಸ್ಪರ್ಧೆ, ಮಾರ್ನಿಂಗ್ ರಂಗೋಲಿ ಸ್ಪರ್ಧೆ ಅಲ್ಲಲ್ಲಿ ವಾರ್ಡ್ಗಳಿಗೆ ಅದೆಲ್ಲ ಇಟ್ಟಿದ್ರು. ಈ ನೈಟ್ ಮೇಲೆ ಎಲ್ಲಾ ದೇವಸ್ಥಾನದ ದೇವತೆಗಳನ್ನ ಕರ್ಕೊಬಂದು ರೋಡ್ ಶೋ ಮಾಡ್ತಾ ಇದ್ರು ಸರ್. ಆಗ ಮಡಿಕೇರಿಯಲ್ಲಿ ಫುಲ್ ಫೇಮಸ್ ಆಗಿರೋ ದಸರಾ ಮಹೋತ್ಸವ ಕರ್ಸಿದ್ರು. ಅದು ನಡೀತಾ ಇರ್ಬೇಕಾದ್ರೆ ಹತ್ಕೋಬಿಡ್ತು ಸರ್. ಅಂದ್ರೆ ಅದೇ ಟ್ಯಾಬ್ಲೋ ಪ್ರದರ್ಶನ ಮಾಡ್ತಾರಲ್ಲ ಹಂಗೆ? ಹೌದು ಸರ್, ಹೌದು ಸರ್. ಅಲ್ಲ ಬಟ್ ಇವ್ರು ಏನು ಸೇಫ್ಟಿ ಪ್ರಿಕಾಷನ್ಸ್ ಏನು ತಗೊಂಡಿರ್ಲಿಲ್ವಾ ಹೇಗೆ ಅಂತ? ಸರ್ ಅದೇ ಪ್ರಿಕಾಷನ್ ತಗೊಂಡಿರ್ಲಿಲ್ಲ ಅವರು, ಅಗ್ನಿಶಾಮಕ ಗಾಡಿ ಆಮೇಲೆ ಬಂತು ಸರ್. ಯಾಕಂದ್ರೆ ಆಂಬ್ಯುಲೆನ್ಸ್ ಆಗಿರ್ಲಿ ಅಥವಾ ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಅದೆಲ್ಲ ಇರ್ಬೇಕಲ್ಲಿ. ಅದ್ ಬೆಂಕಿ ಹೊತ್ಕೊಂಡು ಎಷ್ಟು ನಿಮಿಷ ಆದ್ಮೇಲೆ ಬಂದ್ರು? ಒಂದು 5 ನಿಮಿಷ ಆಯ್ತು ಸರ್. ಅದನ್ನ ಸ್ವಲ್ಪ ಅದಾಗಲೇ ಜಾಸ್ತಿ ಆಗ್ಬಿಟ್ಟು ಅದಾದ್ಮೇಲೆ ಬಂದ್ರು ಸರ್. ನಿಜ ನಾವೆಲ್ಲ ಉಳಿತೀವಿ ಅಂತ ನಮ್ಗೆ ನಂಬಿಕೆ ಇರಲಿಲ್ಲ, ಯಾಕಂದ್ರೆ ಪಕ್ಕ ಸಿಲಿಂಡರ್ ಗ್ಯಾಸ್ ಇದ್ದಿದ್ದರಿಂದ ನಾವು ಓಡೋದ್ರೂ ಒಂದ್ ಸಿಲಿಂಡರ್ ಹತ್ಕೊಂಡು ಪಕ್ಕ ಹತ್ಕೊಳ್ಳೋ ಚಾನ್ಸಸ್ ಇತ್ತು. ನಿಜ ನಾವು ಸತ್ತೋಗ್ಬಿಟ್ಟು ಪಾಪುಗಳೆಲ್ಲ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ದು. ಹೆಂಗ್ ಎದ್ದು ಬಿದ್ದು ಓಡ್ ಬಂದಿದೀವಿ ಅಂದ್ರೆ ಫುಲ್ ನಮ್ಗೇನೆ ಕೈಲೆಲ್ಲ ಗಾಯ ಆಗ್ಬಿಟ್ಟಿದೆ ಸರ್. ಅಲ್ಲ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿ 4 ದಿವಸ ಏನೋ ನಡೆಯುತ್ತೆ ಅಂತ ಕಾಣುತ್ತೆ ರಾಮೋತ್ಸವ. ನಾಳೆ ಕೂಡ ಇದೆ ಸರ್. ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿಲ್ವಲ್ಲ? ಆಂಬ್ಯುಲೆನ್ಸ್ ಬಂದಿದ್ಯಾ ಅಲ್ಲಿಗೆ? ಈಗ ಆಂಬ್ಯುಲೆನ್ಸ್ ಇದೆಯಾ ಸ್ಥಳದಲ್ಲೇ? ಸರ್ ಈಗ ಇದೆ ಆಂಬ್ಯುಲೆನ್ಸ್. ಪೊಲೀಸರೆಲ್ಲ ಇದ್ರು, ಸೇಫ್ ಆಗೇ ಇತ್ತು. ಪೊಲೀಸರೆಲ್ಲ ಜಾಸ್ತಿ ಜನ ಇದ್ರು, ಅವೆಲ್ಲ ಕರ್ಕೊಂಡ್ ಬಿಟ್ಬಿಟ್ರು ಸರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಡ್ತು ಸರ್. ಇದು ಅವ್ರಿಗೂ ಸಹ ಗೊತ್ತಿರ್ಲಿಲ್ಲ ಹಿಂಗಾಗುತ್ತೆ ಅಂತ. ಅಲ್ಲ ಈ ಯಾವುದೇ ಕಾರ್ಯಕ್ರಮ ಮಾಡ್ಲಿ ಜನ ಸೇರ್ತಾರೆ ಅಂತ ಅಂದ್ಮೇಲೆ ಒಂದ್ ಸೇಫ್ಟಿ ಅಂತ ಇರ್ಬೇಕು. ಯಾಕಂತಂದ್ರೆ ಮುಂಜಾಗ್ರತೆ ದೃಷ್ಟಿಯಿಂದ ಆಂಬ್ಯುಲೆನ್ಸ್ ಆಗಿರ್ಲಿ ಅಥವಾ ಫೈರ್ ಇಂಜಿನ್ ಆಗಿರ್ಲಿ ಅದೆಲ್ಲ ಇರ್ಬೇಕು. ಹೌದು ಸರ್, ಖಂಡಿತ ಇರ್ಬೇಕಾಗಿತ್ತು. ಬಟ್ ಈಗ ಗಾಯ ಆದವರಿಗೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂತದ್ದು ಏನಾದ್ರು ಕೆಲಸ ಆಯ್ತಾ ಹೇಗೆ? ಸರ್ ಆಕ್ಚುಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆನೇ ಇದಾಗಿರೋದು. ಓಕೆ. ಅದು ಗಾಯ ಆಗಿರೋರೆಲ್ಲ ಹೆಂಗಿದ್ದಾರೆ ಏನಂತ ಗೊತ್ತಾಗ್ಲಿಲ್ಲ ಸರ್. ನಾವು ಅದ್ರ ಮುಂದೆ ನಿಂತಿದೀವಿ, ಆ ಗಾಡಿ ಹೋಗ್ಬಿಡ್ತು, ಫೈರ್ ಆಗಿರೋ ಗಾಡಿ. ಈಗ ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸರ್, ಅವರ ರಾಮೋತ್ಸವ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತಿರ್ಗಾ ಫಂಕ್ಷನ್ ನ. ಆ ಫೈರ್ ಆಗಿದ್ದ ಗಾಡಿಲಿ ಎಷ್ಟು ಜನ ಇದ್ರು? ಬರೀ ಡ್ರೈವರ್ ಮಾತ್ರ ಇದ್ದಿದ್ದ ಅಥವಾ ಬೇರೆ ಯಾರಾದ್ರೂ ಇದ್ರಾ? ಸರ್ ಡ್ರೈವರ್ ಮಾತ್ರ ಅಲ್ಲ, ಅದನ್ನ ವರ್ಕರ್ಸ್ ಎಲ್ಲ ಫುಲ್ ಟೀಮ್ ವರ್ಕರ್ಸ್ ಪೂರ್ತಿ ಅಲ್ಲೇ ಅವರೇ 15 ಜನ ಇದ್ರು. ಬಟ್ ಯಾರಿಗೂ ಸೀರಿಯಸ್ ಏನಾಗಿಲ್ಲ ಅಲ್ಲ? ಸೀರಿಯಸ್ ಏನೂ ಆಗಿಲ್ಲ ಸರ್. ಅಲ್ಲಿ ಗಂಟ ಪೊಲೀಸ್ ಎಲ್ಲ ಸೇಫ್ ಆಗಿ ಕಳ್ಸಿಕೊಟ್ಬಿಟ್ರು ನಮ್ನ. ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ಸರ್, ಸಣ್ಣ ಪುಟ್ಟ ಗಾಯ ಆಗಿರುತ್ತೆ. ಯಾಕಂದ್ರೆ ಫೈರ್ ಅಲ್ವಾ, ಅದು ಮೇಲೆ ಹತ್ತಿ ಬರ್ಬೇಕಾದ್ರೆ ಸ್ವಲ್ಪ ಗಾಯ ಆಗಿರುತ್ತೆ. ನಿಮ್ ಪಕ್ಕ ಇದಾರ ಘಟನೆ ನೋಡಿದವ್ರು ಯಾರಾದ್ರೂ ಇದ್ರೆ ಕೊಡಿ, ಫೋನು ಮಾತಾಡೋಣ ಅವ್ರ ಹತ್ರ. ಸರ್. ಹಲೋ ಹೇಳಿ ಸರ್. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ವರಿ ಹೇಮಂತ. ನೀವು ಘಟನೆ ನಡೆದಾಗ ಅಲ್ಲೇ ಇದ್ರಾ, ನೋಡಿದ್ರಾ? ಹೇಗಾಯ್ತು ಅದು? ಹೌದು ಸರ್, ನಾವು ಪಕ್ಕದಲ್ಲೇ ಇದ್ದು. ನಮ್ಗೆ ಫುಲ್ಲು ಭಯ ಆಗಿತ್ತು, ಯಾಕಂದ್ರೆ ನಮ್ಮ ತಂಗಿ ಚಿಕ್ಕ ಮಕ್ಕಳು ಎಲ್ಲ ಅಲ್ಲೇ ಇದ್ದು. ಎಷ್ಟು ಜನ ಹೋಗಿದ್ರಿ? ನಾವು ಒಂದು 15 ಜನ ಹೋಗಿದ್ದೆ ಸರ್. ಅಂದ್ರೆ ಬೆಂಕಿ ಹೊತ್ಕೊಳ್ತಲ್ಲ ಅದ್ರ ಮುಂದೆನೆ ನಿಂತಿದ್ರಾ ನೀವು? ಹೌದು ಸರ್, ಪಕ್ಕ ಬೆಂಕಿ ಹತ್ತಲ್ಲ ಪಕ್ಕನೇ ನಿಂತ್ಕೊಂಡು. ಅಲ್ಲಿ ಪಕ್ಕ ವೈರ್ಗಳೆಲ್ಲ ಇತ್ತು, ತುಂಬಾ ಗಾಬರಿ ಆಯ್ತು ಸರ್. ಎಲ್ಲ ಸಿಲಿಂಡರ್ ಎಲ್ಲ ಇಕ್ಕಿದ್ರು ಫುಲ್. ಬಟ್ ನಾವು ಉಳಿತೀವಂತಾನೆ ನಮ್ಗೆ ನಮ್ಮ ಇದೇ ಮೇಲೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಸರ್. ಅಂದ್ರೆ ಅಲ್ಲಿ ಸಿಲಿಂಡರ್ ಎಲ್ಲ ಇತ್ತಲ್ಲ, ಬ್ಲಾಸ್ಟ್ ಆಗುತ್ತೆ ಅಂತ ಭಯ ಆಗ್ಬಿಟ್ಟಿತ್ತು. ಹೌದು ಸರ್, ಯಾಕಂದ್ರೆ ಪಕ್ಕ ಗಾಡಿಗಳಿತ್ತು.
ಸಿಲಿಂಡರ್ ಇತ್ತು, ನಮ್ಗೆ ಫುಲ್ ಹೆದರಿಕೆ ಆಗಿ ನಮ್ಮ ಮಕ್ಕಳಿಗೆಲ್ಲ ಎಲ್ಲಿ ಹೋದ್ರು ಅಂತಾನೆ ಆಗ್ಲಿಲ್ಲ. ಬಟ್ ಇದ್ರೂನು ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಫಂಕ್ಷನ್ ನಡೀತಾನೆ ಇದೆ ಸರ್. ಅಲ್ಲ ಇವ್ರಿ ಏನು ಸೇಫ್ಟಿ ಮೆಷರ್ಸ್ ಏನು ತಗೊಂಡಿರ್ಲಿಲ್ವಾ ಅಂತ? ಇಲ್ಲ ಸರ್, ಒಂದು 15 ಮಿನಿಟ್ಸ್ ಆದ್ಮೇಲೆ ಫೈರ್ ಇಂಜಿನ್ ಗಾಡಿನೇ ಬಂತು. ಆಂಬ್ಯುಲೆನ್ಸು ಅವಾಗಲೇ ಬಂದಿದ್ದಾ ಅಥವಾ ಮುಂಚೆನೇ ಇತ್ತಾ? ಆಂಬ್ಯುಲೆನ್ಸ್ ಎಲ್ಲ ಏನು ಬಂದಿರ್ಲಿಲ್ಲ ಸರ್. ಹಾ ಅಂದ್ರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದೆನೇ ಆಗಿರೋದಾ ಇದು? ಹೌದು ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆನೆ ಆಗಿರೋದು. ಸಿಲಿಂಡರ್ ಎಲ್ಲ ಇತ್ತಲ್ಲ, ಎಷ್ಟು ಸಿಲಿಂಡರ್ ಇತ್ತು? ಹಾ ಸರ್, ಸಿಲಿಂಡರ್ಗಳಿತ್ತು ಅಂತ ಅಂದ್ರಲ್ಲ, ತುಂಬಾ ಜಾಸ್ತಿ ಸಿಲಿಂಡರ್ಗಳು ಇಟ್ಟಿದ್ರಾ? ಏನಕ್ಕೆ ಇಟ್ಟಿದ್ರ ಅದನ್ನ? ಇಲ್ಲ, ಅಲ್ಲಿ ಗ್ಯಾಸ್ ಬೇಕಲ್ಲ, ಅದು ಪರ್ಫಾರ್ಮೆನ್ಸ್ಗೆ ಅದೇನೋ ಪ್ರಾಪರ್ಟೀಸ್ ಎಲ್ಲ ಇಕ್ಕಿದ್ರು. ಸೊ ಅದರಿಂದ ಪಟಾಕಿಗಳೆಲ್ಲ ಉರ್ಕೊಂಡು ಎಲ್ಲ ಆಗಿತ್ತು ಸರ್. ಏನನ್ಸ್ತು ನಿಮ್ಗೆ ಅದು ನೋಡಿ ಹತ್ರದಿಂದ? ಇಲ್ಲ ಸರ್, ನಮ್ಗೆ ಏನು ಅನ್ಸ್ತದಂದ್ರೆ ಸ್ವಲ್ಪ ಸೇಫ್ಟಿ ತಗೋಬೇಕಿತ್ತು ಅವರು. ಇವತ್ತು ಏನೇನ್ ಕಾರ್ಯಕ್ರಮ ಇತ್ತು ಬೆಳಗ್ಗೆಯಿಂದ? ಇವತ್ತು ಬೆಳಗ್ಗೆಯಿಂದ ರಂಗೋಲಿ ಸ್ಪರ್ಧೆ ಇತ್ತು, 9 ಗಂಟೆಯಿಂದ 10 ಗಂಟೆವರೆಗೂ. ನೀವು ಎಷ್ಟೊತ್ತಿಗೆ ಹೋಗಿದ್ದು ಜಗದೀಶ್ವರಿ? ಆದ್ರೂ ಸರ್ ಎಕ್ಬಲೇಶನ್ ಅವರು, DK ಶಿವಕುಮಾರ್ ಅವರು ಕೊನೆವರೆಗೂ ಇಲ್ಲೇ ನಿಂತ್ಕೊಂಡು ಅವ್ರ ಸೇಫ್ಟಿನ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ಕೊಂಡು ನಿಂತಿದ್ರು ಸರ್. ಅಂದ್ರೆ ನೀವು ಎಷ್ಟೊತ್ತಿಗೆ ಹೋಗಿದ್ದು ಕಾರ್ಯಕ್ರಮಕ್ಕೆ? ಎಷ್ಟೊತ್ತಿಗೆ ಹೋದ್ರಿ ನೀವೆಲ್ಲ 15 ಜನ? ನಾವು 8 ಗಂಟೆಗೆ ಬಂದೋ ಸರ್. 8 ಗಂಟೆಯಿಂದ ಅಲ್ಲೇ ಇದ್ರಿ? ಹೌದು ಸರ್. ಈಗ ನಾಳೆನೂ ಇದೆಯಾ? ಹಾ ಸರ್, ನಾಳೆನೂ ಇದೆಯಾ? ಹಾ ಸರ್. ನಾಳೆ ಏನ್ ನಡೆಯುತ್ತೆ? ಕಾರ್ಯಕ್ರಮ ಸ್ಟಾರ್ಟ್ ಇದೆ. ನಾಳೆ ಏನೇನ್ ಕಾರ್ಯಕ್ರಮ ಇರುತ್ತೆ? ಸರ್ ಗ್ರೌಂಡ್ ಅಲ್ಲೆಲ್ಲ ಫಂಕ್ಷನ್ ಮಾಡ್ತಾರೆ. ಈಗ ಕಾರ್ಯಕ್ರಮ ಆಯೋಜನೆ ಮಾಡಿದ್ಮೇಲೆ ಬಟ್ ಸೇಫ್ಟಿ ಮೆಷರ್ಸ್ ತಗೊಳ್ಬೇಕು. ಹೌದು ಸರ್. ಯಾಕಂತಂದ್ರೆ ಏನೋ ಸಣ್ಣ ಪುಟ್ಟ ಗಾಯ ಆಯ್ತು, ಓಕೆ, ತೊಂದರೆ ಇಲ್ಲ. ಬಟ್ ಏನಾದ್ರು ಹೆಚ್ಚು ಕಡಿಮೆ ಆಗಿ ಅನಾಹುತ ಆಗಿ ಜೀವ ಹೋಗಿದ್ದಿದ್ರೆ ಯಾರನ್ನ ಕೇಳಬೇಕು? ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಹೌದು ಸರ್. ನಾಳೆ ಏನೇನ್ ಕಾರ್ಯಕ್ರಮ ಇರುತ್ತೆ ಜಗದೀಶ್ವರಿ? ನಾಳೆ ಸೀದೆ ಇದೆ, ಅದೊಂದು ಫಂಕ್ಷನ್ ಇದೆ ಅಂತ ಸರ್.